one thing I want to tell you. ಒಂದನ್ನ ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ. If you open your Bibles to Genesis chapter 18. ನೀವು ಆದಿಕಾಂಡ 18ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ನೀವು ತಿರುಗಿಸುವುದಾದರೆ, amen, you see three people coming down, amen, at the trees of Mamre. ಅಲ್ಲಿ ನಾವು ನೋಡುವಾಗ ಆ ಮಮ್ರೆ ತೋಪಿನ ಬಳಿಯಲ್ಲಿ ಮೂವರು ಬರುವುದನ್ನು ನಾವು ನೋಡ್ತೇವೆ. Amen, hallelujah. Hallelujah. God came down. ಅಲ್ಲಿ ದೇವರೇ ಇಳಿದು ಬಂದರು. God came down. ದೇವರು ತಾನೇ ಅಲ್ಲಿ ಇಳಿದು ಬಂದರು. I tell you, ನಾನು ನಿಮಗೆ ಹೇಳ್ತೇನೆ, in the Old Testament, ಹಳೆಯ ಒಡಂಬಡಿಕೆಯಲ್ಲಿ God coming down is not easy. ದೇವರು ಇಳಿದು ಬರುವುದು ಅಷ್ಟು ಸಾಧಾರಣವಾದ ವಿಷಯ ಅಲ್ಲ. Not easy. ಅದು ಬಹಳ ಸಾಧಾರಣವಾದದ್ದಲ್ಲ. Hallelujah. Hallelujah. We can see God coming down at the time of creation. ಆ ಒಂದು ಸೃಷ್ಟಿಯ ಸಮಯದಲ್ಲಿ ದೇವರು ಇಳಿದು ಬಂದದ್ದನ್ನು ನಾವು ನೋಡ್ತೇವೆ. Amen, hallelujah. Hallelujah. We see God coming down and destroying everything in Genesis 11. ಹನ್ನೊಂದನೇ ಅಧ್ಯಾಯ built Babel. ಅವರು ಬಾಬೇಲು ಆ ಒಂದು ಶಿಖರವನ್ನು ಕಟ್ಟುವಾಗ ಆ ಒಂದು ಕಟ್ಟಡವನ್ನ ದೇವರು ಇಳಿದು ಬಂದು ಅದನ್ನು ಮುರಿದಾಕದನ್ನು ನಾವು ನೋಡ್ತೇವೆ. Amen. God brought confusion in their midst. ಅವರ ಮನಸ್ಸಿನಲ್ಲಿ ದೇವರು ಗಲಿಬಿಲಿಯನ್ನು ತಂದರು. But when you look at the 18th chapter, 18ನೇ ಅಧ್ಯಾಯವನ್ನು ನಾವು ನೋಡುವಾಗ, we see Trinity right down on the earth. ಅಲ್ಲಿ ತ್ರಯೇಕತ್ವವೇ ಭೂಮಿಗೆ ಇಳಿದು ಬಂದದ್ದನ್ನು ನಾವು ನೋಡ್ತೇವೆ. Amen. Hallelujah. Hallelujah. Do you know who was Abraham? ಯಾರು ಅಬ್ರಹಾಮನು? Abraham was a friend of God. ಅಬ್ರಹಾಮನು ದೇವರ ಸ್ನೇಹಿತನು. ನಾನು ಸೊನ್ನದೆ ಎತ್ತನೆ ಬೇರಿಗೆ ಪುರಿದಿದೆ. ನಾನು ಹೇಳೋದು ಎಷ್ಟು ಜನರಿಗೆ ಅರ್ಥವಾಗ್ತಾ ಇದೆ? Abraham was an obedient servant of God. ಅಬ್ರಹಾಮನು ದೇವರಿಗೆ ವಿಧೇಯನಾದ ಒಬ್ಬ ದಾಸನಾಗಿದ್ದನು. Amen. Hallelujah. Hallelujah. God blessed Abraham. ದೇವರು ಅಬ್ರಹಾಮನನ್ನು ಆಶೀರ್ವದಿಸಿದರು. I tell you, God said, leave your father's house and come out. ದೇವರು ಹೇಳಿದ್ರು, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಹೊರಗೆ ಬಾ. Amen. Immediately Abraham came out. ತಕ್ಷಣವೇ ಅಬ್ರಹಾಮನು ಹೊರಗೆ ಬಂದನು. Abraham was very obedient to God. ಅಬ್ರಹಾಮನು ದೇವರಿಗೆ ತುಂಬಾ ವಿಧೇಯನಾಗಿದ್ದನು. Abraham revered God very much. ದೇವರನ್ನು ಬಹಳವಾಗಿ ಗೌರವಿಸಿದಂತ ವ್ಯಕ್ತಿ ಅಬ್ರಹಾಮನು. Hallelujah. But there was one need in his life. ಆದರೆ ಅವನ ಜೀವಿತದಲ್ಲಿ ಒಂದು ಅಗತ್ಯತೆ ಇತ್ತು. He didn't have a son. ಆತನಿಗೆ ಮಗನಿರಲಿಲ್ಲ. He didn't have an heir. ಆತನಿಗೆ ಬಾಧ್ಯನಾದತನು ಇರಲಿಲ್ಲ. ಆತನಿಗೆ ವಾರಿಸು ಇರಲಿಲ್ಲ. ಎತ್ತನೆ ಬೇರಿಗೆ ನಾನು ಸೊಲ್ಲಿಗಿರದ ಪುರಿದಿಂಗೆ. ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥವಾಗ್ತಾ ಇದೆ? God said, I am your exceedingly great reward. ದೇವರು ನಾನೇ ನಿನಗೆ ಅತ್ಯಧಿಕವಾದ ಬಹುಮಾನ ಅಂತ ಹೇಳಿದಾಗ, Amen. Abraham says, ಅಬ್ರಹಾಮನು ಹೇಳಿದನು, what if you bless me, Lord? ಅಪ್ಪ ನೀ ನನ್ನನ್ನು ಆಶೀರ್ವದಿಸಿ ಏನ್ ಬಂತಪ್ಪ? Amen. I don't have a heir. ನನಗೆ ಒಂದು ವಾರಿಸು ಇಲ್ಲ. My servant Eliezer will be the heir for my property. ನನಗಿರುವಂತ ಎಲ್ಲ ಸೊತ್ತಿಗೆ ಎಲಿಯೇಜರನೇ ಬಾಧ್ಯನಾಗ್ತಾನೆ. அப்படி என்றால் என்ன? ಅಂದ್ರೆ ಏನು ಅರ್ಥ? ಅಬ್ರಹಾಮುக்குள்ள ஒரு ஆசை இருந்தே இருந்தது. ಅಬ್ರಹಾಮನೊಳಗೆ ಎಡಬಿಡದ ಒಂದು ಆಸೆ ಇದ್ದೇ ಇತ್ತು. ತೀರದ ಆಸೆ ಅವನಿಗುள்ள இருந்தது. ಒಂದು ತೀರದ ಒಂದು ಆಸೆ ಅವನೊಳಗೆ ಇತ್ತು. ಆಂಡவர் நிச்சயமாக எனக்கு ஒரு பிள்ளை தருவார். ನಿಶ್ಚಯವಾಗಿ ದೇವರು ನನಗೆ ಒಬ್ಬ ಮಗನನ್ನು ಕೊಡ್ತಾರೆ. I am speaking to someone here. ನಾನು ಇಲ್ಲಿ ಯಾರೋ ಒಬ್ಬರೊಟ್ಟಿಗೆ ಮಾತನಾಡ್ತಾ ಇದ್ದೇನೆ. Speaking to someone here. ಇಲ್ಲಿ ಯಾರೋ ಒಬ್ಬರೊಟ್ಟಿಗೆ ನಾನು ಮಾತನಾಡ್ತಾ ಇದ್ದೇನೆ. ನಿಶ್ಚಯವಾಗಿ ಆಂಡವರೇ வாழ்க்கையில் அற்புதம் செய்வார். ನಿಶ್ಚಯವಾಗಿ ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನಿಶ್ಚಯವಾಗಿ எனக்கு ஒரு குழந்தையை தருவார். ನಿಶ್ಚಯವಾಗಿ ದೇವರು ನನಗೆ ಒಂದು ಮಗುವನ್ನ ಕೊಡ್ತಾರೆ. ಇವುಳೆಲ್ಲ ಕರ್ತರು ಆಶೀರ್ವದಿಸಿರುக்கும்போது, ದೇವರು ಇಷ್ಟೆಲ್ಲ ನನ್ನನ್ನು ಆಶೀರ್ವದಿಸಿರುವಾಗ, எனக்கு என்ன தேவைன்றது அவருக்கு தெரியாதா? ನನಗೆ ಏನು ಬೇಕನ್ನೋದು ಆತನಿಗೆ ಗೊತ್ತಿಲ್ವಾ? Today I tell you, ನಾನು ಈ ದಿನ ಹೇಳ್ತೇನೆ, when you look at your past life, ನಿಮ್ಮ ಹಳೆಯ ಜೀವಿತವನ್ನು ನೋಡುವಾಗ, God has brought you to such a high place now. ದೇವರು ನಿಮ್ಮನ್ನು ಎಷ್ಟೋ ಉನ್ನತಕ್ಕೆ ನಿಮ್ಮನ್ನು ತಂದಿದ್ದಾರೆ. ಆದ್ರೆ amen, you know that ನಿಮಗೆ ಗೊತ್ತು, all this that you are seeing in your life is purely by God's grace. ನಿಮ್ಮ ಜೀವಿತದಲ್ಲಿ ಏನೆಲ್ಲ ಸಂಭವಿಸ್ತಾ ಇದೆಲ್ಲವೂ ದೇವರ ಕೃಪೆಯಿಂದಲೇ. ಉಂಗ ಮನಸ್ಸು சொல்லுது, ನಿಮ್ಮ ಮನಸ್ಸು ಹೇಳ್ತದೆ, ಕೇಳಾದದೆல்லாம் ಅವರು ಕೊಡುತ್ತಾ போது, ನಾನು ಕೇಳದೇ ಇದ್ದುದನ್ನೆಲ್ಲ ಆತನು ಕೊಟ್ಟಿರುವಾಗ, ಕೇಳದ கொடுக்காமல் இருப்பார். ನಾನು ಕೇಳೋದನ್ನ ಆತ ಕೊಡದೇ ಇರ್ತಾರೆ. ಅವರು ಕೇಳ್ಕற என்னுடைய தேவை என்னன்றது எனக்கு ಅವರಿಗೆ தெரியாது. ನನಗೆ ಏನು ಅಗತ್ಯತೆ ಅನ್ನೋದು ಆತನಿಗೆ ಗೊತ್ತಿಲ್ವಾ? Sometimes ಕೆಲವು ಬಾರಿ you don't even open your mouth and ask God. ನಾವು ಬಾಯಿ ತೆರೆದು ಕೂಡ ದೇವರ ಬಳಿಯಲ್ಲಿ ಕೇಳೇ ಇರೋದಿಲ್ಲ. ನೀವು ಕೇಳೋದಿಲ್ಲ. ನೀವು ಕೇಳೋದಿಲ್ಲ. Why you don't ask? ಯಾಕೆ ನೀವು ಕೇಳಲ್ಲ? Because you understand that God knows your heart. ಯಾಕೆಂದ್ರೆ ನಿಮಗೆ ಅರ್ಥವಾಗಿ ದೇವರಿಗೆ ನನ್ನ ಹೃದಯ ಗೊತ್ತು ಅನ್ನೋದು ನಿಮಗೆ ಗೊತ್ತು. You feel that God is a God who searches the minds and hearts. ದೇವರು ಆತ ನಮ್ಮ ಮನಸ್ಸನ್ನು, ನಮ್ಮ ಆಲೋಚನೆ, ನಮ್ಮ ಹೃದಯವನ್ನು ಬಲ್ಲಾತನ ಆತನು. Amen. Hallelujah. Hallelujah. Whenever you feel like praying, you will say, Lord, you know it, Lord. ಯಾವಾಗೆಲ್ಲ ನೀವು ಪ್ರಾರ್ಥಿಸ್ತೀರೋ, ಅಪ್ಪ ನಿನಗೆ ಇದೆಲ್ಲ ಗೊತ್ತು ಅಂತ ಹೇಳ್ತೀರಿ. உங்களுக்கு எல்லாம் தெரியும் ஆண்டவரே. ನಿನಗೆ ಎಲ್ಲ ಗೊತ್ತಪ್ಪ. ನೀವು எல்லாம் அறிந்திருக்கிறீங்க. ನೀವು ಎಲ್ಲ ಅರಿತಿರುವ ಆತನಪ್ಪ. Are you here with me, my people? ನೀವು ನನ್ನೊಂದಿಗೆ ಇದ್ದೀರಾ? Amen. Hallelujah. Hallelujah. But one thing, ಒಂದು ಕಾರ್ಯ, Amen, God didn't answer you. ದೇವರು ನಿಮಗೆ ಉತ್ತರ ಕೊಡಲಿಲ್ಲ. ಅವರಿಗೆ தெரியும். ಆತನಿಗೆ ಗೊತ್ತು. ಅವರಿಗೆ தெரியும். ಆತನಿಗೆ உனக்கு ಗೊತ್ತು. என்ன வேணும்ன்றது ಅವರಿಗೆ தெரியும். ನಿನಗೆ ಏನು ಬೇಕು
ಬೇಕನ್ನೋದು ಆತನಿಗೆ But ಗೊತ್ತು. God didn't do it till now. ಆದ್ರೆ ದೇವರು ಇದುವರೆಗೂ ಅದನ್ನ ಮಾಡ್ಲಿಲ್ಲ. But one fine day, ಒಂದು ದಿನ there was something God wanted to do in Sodom and Gomorrah. ದೇವರು ಸೋದೋಮ್ ಗೊಮೋರದಲ್ಲಿ ಏನೋ ಒಂದು ಕಾರ್ಯವನ್ನು ಮಾಡ್ಲಿಕ್ಕೆ And ನೆನೆಸಿದ್ರು. God said, ಆಗ ದೇವರು ಹೇಳಿದ್ರು, how can I hide it from Abraham? ಇದನ್ನು ಅಬ್ರಹಾಮನಿಂದ ನಾನು ಹೇಗೆ ಮುಚ್ಚಿಡ್ಲಿಕ್ಕೆ ಸಾಧ್ಯ? I will just go and share it with Abraham. ಇದನ್ನು ಹೋಗಿ ಅಬ್ರಹಾಮನೊಂದಿಗೆ ನಾನು ಹಂಚಿಕೊಳ್ತೇನೆ. And then I will do whatever I have purposed on Sodom and Gomorrah. ನಂತರ ಸೋದೋಮ್ ಗೊಮೋರದ ಕುರಿತಾಗಿ ನಾನು ಏನು ಯೋಚಿಸಿದ್ದೇನೋ ಅದನ್ನು ಮಾಡ್ತೇನೆ. My dear people of God, ನನ್ನ ಪ್ರಿಯ ದೇವ if you ಜನರೇ, read 18th chapter verse 1, ನೀವು 18ನೇ ಅಧ್ಯಾಯದ 1ನೇ ವಾಕ್ಯವನ್ನು you see ಓದುವುದಾದರೆ 3 people coming there. ಅಲ್ಲಿ 3 ಜನರು ಬರ್ತಾ ಇರೋದನ್ನ ನೀವು But ನೋಡ್ತೀರಾ. when you look at the 19th chapter verse 1, ನೀವು 19ನೇ ಅಧ್ಯಾಯದ 1ನೇ ವಾಕ್ಯವನ್ನು ನೋಡುವಾಗ 2 people come to Sodom and Gomorrah. ಇಬ್ಬರು ಸೋದೋಮ್ ಗೊಮೋರಾಗೆ ಬರ್ತಾ And the ಇದ್ದಾರೆ. Bible says those 2 were angels of God. ಅವ ಸತ್ಯವೇದ ಹೇಳ್ತದೆ ಅವರಿಬ್ಬರು ದೂತರಾಗಿದ್ದರು. Then who are these 3 people here? ಹಾಗಾದ್ರೆ ಇಲ್ಲಿ ಬಂದಂತ ಈ 3 ವ್ಯಕ್ತಿಗಳು Are ಯಾರು? they not angels of God? ಅವರು ದೇವದೂತರಲ್ಲವಾ? No, they were not angels of God. ಇಲ್ಲ, ಅವರು ದೇವದೂತರಲ್ಲ. It was the Trinity that came down to speak with Abraham. ಅಬ್ರಹಾಮನೊಂದಿಗೆ ಮಾತನಾಡಲಿಕ್ಕೆ ತ್ರಯೇಕತ್ವವೇ ಕೆಳಗಿಳಿದು ಬಂತು. To bring blessing or to bring curse, God sends angels. ಆಶೀರ್ವಾದವನ್ನು ಅಥವಾ ಶಾಪವನ್ನು ತರಲಿಕ್ಕೆ ದೇವದೂತರನ್ನು ದೇವರು ಕಳಿಸಿಕೊಡ್ತಾರೆ. But to meet Abraham, ಆದ್ರೆ ಅಬ್ರಹಾಮನನ್ನು God ಭೇಟಿಯಾಗಲಿಕ್ಕೆ didn't send an angel. He himself came down. ದೇವರು ದೂತರನಲ್ಲ, ಆತನು ತಾನೇ ಇಳಿದು ಬಂದನು. சிங்காசனத்தில் அமர்ந்திருக்கிறவர், ಸಿಂಹಾಸನದಲ್ಲಿ ಆಸೀನರೂಢನಾಗಿರುವಾತನು விட்டு மரத்தடியில இறங்கி வந்தார் ஆபிரகாமை மீட் பண்ண. ಸಿಂಹಾಸನವನ್ನು ಬಿಟ್ಟು ಆ ಮರದ ಕೆಳಗೆ ಅಬ್ರಹಾಮನನ್ನು ಭೇಟಿಯಾಗಲಿಕ್ಕೆ ಇಳಿದು ಬಂದನು. ಯಾಕೆಂದ್ರೆ God loved Abraham. ದೇವರು ಅಬ್ರಹಾಮನನ್ನು ಪ್ರೀತಿಸಿದ್ರು. என்ன கொடுத்தாலும் கொடுக்கலனாலும் நீ என்னை நேசிக்கிறாய், அதற்காக கர்த்தர் வானத்தை துறந்து இறங்கி வந்தார். ಏನು ಕೊಟ್ರು ಕೊಡದೆ ಹೋದ್ರು ನೀ ನನ್ನನ್ನು ಪ್ರೀತಿಸ್ತೀಯಾ ಅಂತ ಹೇಳಿ ದೇವರು ಪರಲೋಕವನ್ನೇ ತೆರೆದು ಆತನು ಇಳಿದು ಬಂದನು. ನೀವು ನೆನೆಸಬಹುದು, இதுவரையிலும் நாங்க ஆண்டவருக்காக ஒண்ணுமே பண்ணலன்னு. ಇದುವರೆಗೂ ದೇವರಿಗಾಗಿ ನಾವು ಏನು ಮಾಡಲಿಲ್ಲ ಅಂತ. ஆனால் ஆண்டவர் எதற்காக சந்தோஷப்படுறார் தெரியுமா? ಆದ್ರೆ ದೇವರು ಯಾವುದಕ್ಕಾಗಿ ಸಂತೋಷ ಪಡ್ತಾರೆ ಗೊತ್ತಾ? நீங்க ஒண்ணும் பண்ணலனாலும் ಆತನಿಗಾಗಿ ನೀವು ಏನನ್ನು ಮಾಡದೆ ಹೋದ್ರು, அவரை விட்டு விலகாமல் கஷ்டமோ துக்கமோ அவர் போதும்னு நீங்க வாழ்றீங்க இல்ல. ಆತನನ್ನು ಬಿಟ್ಟು ಅಗಲದೆ ಕಷ್ಟವೋ ದುಃಖವೋ ಆತನೊಂದಿಗೆ ಜೀವಿಸಬೇಕು ಅಂತ ನೀವು ಜೀವಿಸ್ತಿರಲ್ಲ. ಜೀವನಾಗட்டும் ಮರಣಮಾಗட்டும் ಯೇಸುವಿನ ಅನ್ಬಿಲಿருந்து எதையும் பிரிக்க முடியாது என்று நிக்கிறீங்க இல்ல. ಅದು ಜೀವವಾಗಲಿ ಮರಣವಾಗಲಿ ಕ್ರಿಸ್ತನ ಪ್ರೀತಿಯಿಂದ ಯಾವುದು ನನ್ನನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ನಿಂತಿದ್ದೀರಲ್ಲ. Amen. God honors you. ದೇವರು ಅದನ್ನು ಘನಪಡಿಸ್ತಾರೆ. ದೇವರು ನಿಮ್ಮನ್ನು ಘನಪಡಿಸ್ತಾರೆ. God knows what you are going through. ದೇವರಿಗೆ ಗೊತ್ತು ನೀವು ಎಂತ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ ಅಂತ. People may not understand what you are going through in your life. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುತ್ತಿರುವ ಸಮಸ್ಯೆಗಳು ಜನರಿಗೆ ಅದು ಅರ್ಥವಾಗದೆ ಹೋಗಬಹುದು. They may think that you are wasting days. ಅವರು ನೆನೆಸ್ತಾ ಇರಬಹುದು ನೀವು ದಿನಗಳನ್ನು ಹಾಗೆ ವ್ಯರ್ಥವಾಗಿ ಕಳೀತಾ ಇದ್ದೀರಾ. ಆದ್ರೆ ನಾನು ನಿಮಗೆ ಹೇಳ್ತೇನೆ, உங்களை தேடி பரலோகமே இறங்கி வர போகிறது. ಈ ದಿನ ಪರಲೋಕವೇ ನಿಮ್ಮನ್ನು ಹುಡುಕಿ ಇಳಿದು ಬರಲಿಕ್ಕಿದೆ. If you believe that, ಎಷ್ಟು ಜನ ನಂಬ್ತೀರಾ? No matter who is on my side or not, ನನ್ನ ಪಕ್ಕದಲ್ಲಿ ಯಾರು ಇದ್ದಾರೋ ಇಲ್ಲವೋ, சொல்லுங்க என் பட்சத்தில் யார் இருக்கிறாங்களோ இல்லையோ, ಹೇಳಿರಿ ನನ್ನ ಪಕ್ಷವಾಗಿ ಯಾರು ಇದ್ದಾರೋ ಇಲ್ಲವೋ, ஆனா திரையேகம் என் சார்பில் நிற்கிறது. ಆದ್ರೆ ತ್ರಯೇಕವೇ ನನ್ನ ಪಕ್ಷವಾಗಿ ನಿಂತಿದೆ. திரையேகம் என் சார்பில் நிற்கிறது. ತ್ರಯೇಕವೇ ನನ್ನ ಪಕ್ಷವಾಗಿ ನಿಂತಿದೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? சொல்லிக்கொண்டால் தான் மற்றவர்களுக்கு என்ன வலி தெரியும். ನಾನು ಹೇಳಿಕೊಂಡ್ರೇನೆ ಇನ್ನೊಬ್ಬರಿಗೆ ನನ್ನ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. அப்படி அல்ல. ಆದ್ರೆ ದೇವರ ಆ ರೀತಿ ಅಲ್ಲ. மறைவிலே என்னை பார்க்கிறவர் வெளியரங்கமாய் என்னை ஆசீர்வதிப்பார். ಆತನು ಮರೆಯಲ್ಲಿ ನನ್ನನ್ನು ಕಾಣುವಾತನು ಬಹಿರಂಗವಾಗಿ ನನ್ನನ್ನು ಘನಪಡಿಸುವಾತನು ಆಶೀರ್ವದಿಸುವಾತನು. ಒಂದು ದೊಡ್ಡ ಹಾಲೆಲೂಯಾ ಕೇಳಲಿಕ್ಕೆ ಬಯಸ್ತೇನೆ. ದೊಡ್ಡ ಹಾಲೆಲೂಯಾ ಕೇಳಲಿಕ್ಕೆ ಬಯಸ್ತೇನೆ.